ಕೆಲವೊಮ್ಮೆ ವಿಧಾನಸಭೆ ಚುನಾವಣೆಯಲ್ಲಿ ಎತ್ತಲಾಗುವ ವಿಷಯ ರಾಷ್ಟ್ರೀಯ ವಿಷಯವಾಗುತ್ತೆ, ಮತ್ತೆ ಕೆಲವೊಮ್ಮೆ ರಾಷ್ಟ್ರೀಯ ಮಟ್ಟದ ವಿಷಯ ವಿಧಾನಸಭೆ ಚುನಾವಣೆಗಳ ಮೇಲೂ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಬಿಹಾರ ಎಸ್ಐಆರ್ ವಿಷಯ ರಾಷ್ಟ್ರವ್ಯಾಪಿ ಮಹತ್ವ ಹೊಂದಿದ್ಯಾ ಅಥವಾ ಮತಗಳ್ಳತನದ ವಿಷಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮಹತ್ವ ಬರ್ತಾ ಇದೆಯಾ? ಒಂದ್ ವೇಳೆ ಅದು ಹೌದಾದ್ರೆ 2029ರ ಲೋಕಸಭೆ ಚುನಾವಣೆವರೆಗೂ ಅದನ್ನ ಜೀವಂತವಾಗಿರಿಸಿಕೊಂಡು ಹೋಗೋದು ಹೇಗೆ? ಇನ್ನೂ 3 ವರ್ಷಗಳಿಗೂ ಹೆಚ್ಚು ಸಮಯದವರೆಗೆ ಅದನ್ನ ಉಳಿಸ್ಕೊಳ್ಳೋಕೆ ರಾಹುಲ್ ಗಾಂಧಿ ಅವರಿಗೆ ಸಾಧ್ಯವಾಗತ್ತಾ? ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್ ಬರಬೇಕಿದೆ ಅಂತ ಹೇಳ್ತಾ ಕುತೂಹಲ ಉಳಿಸೋದ್ರೊಂದಿಗೆ ಸ್ಫೋಟಕ ವಿಷಯಗಳನ್ನ ಬಹಿರಂಗಪಡಿಸ್ತಾನೆ ಇದ್ದಾರೆ. बीजेपी के लोग अच्छी तरह सुन लीजिए भैया, एटम बम का नाम सुना आपने? सुना है एटम बम का नाम? उससे बड़ा क्या होता है? उससे बड़ा क्या होता है? एटम बम से बड़ा हाइड्रोजन बम होता है नहीं होता है? माधवपुरा में हमने एटम बम दिखाया था. बीजेपी के लोगों तैयार हो जाओ, हाइड्रोजन बम आ रहा है, हाइड्रोजन बम आ रहा है, तैयार हो जाइए. आपकी जो सच्चाई है, वोट चोरी की सच्चाई है, वो पूरे देश को पता लगने जा रही है. ಬಹುಶಃ ಈ ಕ್ರಮ ಅವರಿಗೆ ಅನಿವಾರ್ಯವಾಗಿದೆಯಾ? ರಾಹುಲ್ ಗಾಂಧಿ ಯಾವುದೇ ವಿಷಯವನ್ನ ಸುಲಭವಾಗಿ ಕೈ ಬಿಡೋದಿಲ್ಲ. ಅವರು ಲೋಕಸಭೆ ಚುನಾವಣೆಯಲ್ಲಿ ಜಾತಿ ಜನಗಣತಿ ವಿಷಯವನ್ನ ವ್ಯಾಪಕವಾಗಿ ಬಳಸಿದ್ರು. ಹರಿಯಾಣ ಮತ್ತು ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆಗಳಲ್ಲೂ ಕೂಡ ಅದನ್ನ ಬಳಸೋಕೆ ಯತ್ನಿಸಿದರಾದ್ರೂ ಅಲ್ಲಿ ಯಶಸ್ಸು ಸಿಗಲಿಲ್ಲ. ಆದರೆ ಈಗ ಎಸ್ಐಆರ್ ಮತ್ತು ಮತಗಳ್ಳತನದ ವಿಷಯಗಳಿಗೆ ಬೇರೆಯದ್ದೇ ಆದ ಮಹತ್ವ ಇದೆ. ಇದು ಬಿಹಾರದಲ್ಲಿ ಪ್ರಾರಂಭವಾದ್ರೂ ರಾಹುಲ್ ಗಾಂಧಿ ಮತಗಳ್ಳತನದ ವಿಷಯವನ್ನ ದೇಶಾದ್ಯಂತ ತೆಗೆದುಕೊಂಡು ಹೋಗುವ ವಿಷಯವನ್ನಾಗಿ ಮಾಡ್ತಿದ್ದಾರೆ. ಆದ್ರಿಂದ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲೂ ಈ ವಿಷಯವನ್ನ ಎತ್ತೋದು ಸಹಜ. ಆದ್ರೆ ಸಮಸ್ಯೆ ಏನು ಅಂತಂದ್ರೆ ಈ ವಿಷಯ ಒಟ್ಟಾರೆಯಾಗಿ ನಿರ್ಣಾಯಕ ಆಗೋಕೆ ಸಾಧ್ಯ ಇಲ್ಲ. 60% 65% ಹೆಚ್ಚು ಜನ ಪ್ರಾಮುಖ್ಯತೆ ನೀಡದ ಅಥವಾ ಪ್ರಮುಖ ವಿಷಯ ಅಂತ ಪರಿಗಣಿಸದ ಯಾವುದೇ ವಿಷಯ ಗೆಲುವಿಗೆ ನಿರ್ಣಾಯಕ ಆಗೋದಿಲ್ಲ. ಎಸ್ಐಆರ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ, ಆದರೆ ಮತಗಳ್ಳತನದ ವಿಷಯ ಜನರ ಮನಸ್ಸಿಗೆ ಬಂದಂತಿದೆ, ಜನ ಅದರ ಬಗ್ಗೆ ಮಾತನಾಡೋಕೆ ಪ್ರಾರಂಭಿಸಿದಂತಿದೆ. ಅಮಿತ್ ಶಾ ಅವರ ರ್ಯಾಲಿಯಲ್ಲಿ ರಾಹುಲ್ ಬಂದಿದ್ರೆ ಯಾವ ವಿಷಯ ಎತ್ತಿದ್ರು ಅನ್ನೋದಕ್ಕೆ ಜನ ವೋಟ್ ಚೋರಿ ಅಂದ್ರು. ಯಾವುದೇ ಬುದ್ಧಿವಂತ ನಾಯಕ ಪ್ರಮುಖ ಆಗಬಹುದಾದ ವಿಷಯಗಳನ್ನ ಬಿಟ್ಟು ಬಿಡೋದಕ್ಕೆ ಬಯಸೋದಿಲ್ಲ. ಬಿಹಾರದ ವೋಟ್ ವೈಬ್ ಸಮೀಕ್ಷೆಯಲ್ಲಿ 21% ಜನ ಎಸ್ಐಆರ್ ಅನ್ನ ಮುಖ್ಯ ವಿಷಯವಾಗಿ ಉಲ್ಲೇಖ ಮಾಡಿದ್ದಾರೆ ಮತ್ತು 34% ಜನ ನಿರುದ್ಯೋಗವನ್ನ ಉಲ್ಲೇಖ ಮಾಡಿದ್ದಾರೆ. ಪ್ರಶಾಂತ್ ಕಿಶೋರ್ ಅವರು ಜನರೊಂದಿಗೆ ಎಲ್ಲಿ ಮಾತಾಡಿದ್ರು ಸುಮಾರು 60% ಜನ ನಿರುದ್ಯೋಗವನ್ನ ಮುಖ್ಯ ಸಮಸ್ಯೆಯಾಗಿ ಉಲ್ಲೇಖ ಮಾಡೋದ್ರ ಬಗ್ಗೆ ಹೇಳಿದ್ರು. ಈಗ ರಾಹುಲ್ ಗಾಂಧಿ ತಮ್ಮ ತಂತ್ರವನ್ನ ಸ್ವಲ್ಪ ಮಟ್ಟಿಗೆ ಬದಲಾಯಿಸಿದ್ದಾರೆ. ಅವರು ಮತಗಳ್ಳತನವನ್ನ ಮೀಸಲಾತಿ ಉಳಿಸೋದಕ್ಕೆ ಜೋಡಿಸಿದ್ದಾರೆ. ಅವರು ಮತಗಳ್ಳತನವನ್ನ ಸಂವಿಧಾನದ ಕಳ್ಳತನಕ್ಕೆ ಜೋಡಿಸಿದ್ದಾರೆ, ಮತಗಳ್ಳತನವನ್ನ ಮೀಸಲಾತಿಯ ಕಳ್ಳತನಕ್ಕೆ ಜೋಡಿಸಿದ್ದಾರೆ. ಅವರದನ್ನ ಸಾಮಾಜಿಕ ಭದ್ರತಾ ಯೋಜನೆಗಳ ಕಳ್ಳತನಕ್ಕೆ ಜೋಡಿಸಿದ್ದಾರೆ, ಉದ್ಯೋಗ ಮತ್ತು ವಲಸೆಯ ಕಳ್ಳತನಕ್ಕೆ ಜೋಡಿಸಿದ್ದಾರೆ. ಇದರ ಪರಿಣಾಮದ ಬಗ್ಗೆ ಚುನಾವಣಾ ಫಲಿತಾಂಶಗಳು ಬರೋವರೆಗೂ ಹೇಳೋಕೆ ಸಾಧ್ಯ ಇಲ್ಲ. ಆದರೆ ಇದು ಜನರ ನಡುವೆ ಪರಿಣಾಮ ಬೀರ್ತಿರುವಂತೆ ತೋರ್ತಿದೆ. ಚುನಾವಣಾ ಆಯೋಗವನ್ನ ಮೂಲೆಗುಂಪು ಮಾಡೋಕೆ ಪ್ರಯತ್ನಿಸೋದು ಮತ್ತು ಮತದಾರರ ಅಳಿಸುವಿಕೆ ವಿಷಯ ಎತ್ತಿದ್ದು ಮಹಾಗಠಬಂಧನದ ಕೈ ಹಿಡಿಯುತ್ತಾ ಅನ್ನೋದು ಕುತೂಹಲಕರವಾಗಿದೆ. ಪ್ರಶಾಂತ್ ಕಿಶೋರ್ ಕೆಲವು ಅಂಶಗಳನ್ನ ಮುಂದಿಡ್ತಾ ಇದ್ದಾರೆ. ನಿಮಗೆ ಉದ್ಯೋಗ ಒದಗಿಸೋಕೆ ಸಾಧ್ಯವಾಗದವರಿಗೆ ನೀವ್ ಯಾಕೆ ಮತ ಹಾಕ್ತೀರಿ? ನಿಮ್ಮ ಕುಟುಂಬ ವಲಸೆ ಹೋಗೋದನ್ನ ತಡೆಯೋಕೆ ಸಾಧ್ಯವಾಗದವರಿಗೆ ಯಾಕೆ ಮತ ಹಾಕ್ತೀರಿ? ಬೆಲೆ ಏರಿಕೆಯನ್ನ ನಿಯಂತ್ರಿಸೋಕೆ ಸಾಧ್ಯ ಆಗದವರಿಗೆ ಯಾಕೆ ಮತ ಹಾಕ್ತೀರಿ? ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ತಡೆಯೋಕೆ ಸಾಧ್ಯ ಆಗದೇ ಇರೋರಿಗೆ ಮತ ಹಾಕೋದ್ರ ಅರ್ಥ ಏನು? ಈ ಆಧಾರದ ಮೇಲೆ ಅವರು ಯುವಕರಲ್ಲಿ ಗಣನೀಯ ಜನಪ್ರಿಯತೆಯನ್ನು ಗಳಿಸ್ತಿದ್ದಾರೆ. ಅವರು ಎಷ್ಟು ಮತಗಳನ್ನ ಗಳಿಸ್ತಾರೆ, ಎಷ್ಟು ಸ್ಥಾನಗಳನ್ನ ಗೆಲ್ತಾರೆ ಅಂತ ಈ ಸಮಯದಲ್ಲಿ ಹೇಳೋದಕ್ಕೆ ಕಷ್ಟ. ಆದರೆ ಅವರು ನಡೆಸ್ತಿರುವ ಪ್ರಚಾರವನ್ನ ನೋಡಿದ್ರೆ ಅದು ಎನ್ಡಿಎ ಹೆಚ್ಚಿನ ಮತಗಳನ್ನ ಕಡಿತಗೊಳಿಸುವ ಸಾಧ್ಯತೆ ಇದೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅವರು ಸ್ವತಃ ಮೇಲ್ಜಾತಿಯಿಂದ ಬಂದವರು. ಬಿಹಾರದಲ್ಲಿ ಪ್ರಮುಖ ಮೇಲ್ಜಾತಿಗಳು ಭೂಮಿಹಾರ್, ಬ್ರಾಹ್ಮಣ ಮತ್ತು ರಜಪೂತರು. ಅವರು ಮಧ್ಯ ಬಿಹಾರ ಮತ್ತು ಉತ್ತರ ಬಿಹಾರದಲ್ಲಿ ಬಿಜೆಪಿಯ ಬಲವಾದ ಮತ ಬ್ಯಾಂಕ್ಗೆ ದೊಡ್ಡ ಹೊಡೆತ ನೀಡ್ತಾರೆ. ಪ್ರಶಾಂತ್ ಕಿಶೋರ್ ಅವರ ಗುರಿ ಹೆಚ್ಚಾಗಿ ಎನ್ಡಿಎ ಮೈತ್ರಿಕೂಟವಾಗಿದೆ ಅಂತ ಕಾಣುತ್ತೆ. ಅವರು ನಿತೀಶ್ ಕುಮಾರ್ ಪಕ್ಷದ ಮೇಲೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ. ಇದು ಅವರ ತಂತ್ರದ ಭಾಗ ಆಗಿರಲೂಬಹುದು. ಆದರೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರು ಎಸ್ಐಆರ್ ಮತ್ತು ಮತಗಳ್ಳತನದ ಮೇಲೆ ಹೆಚ್ಚು ಒತ್ತು ನೀಡಿದ್ರೆ ನಿರುದ್ಯೋಗ, ವಲಸೆ, ಬೆಲೆ ಏರಿಕೆ, ದುರಾಡಳಿತ ಮತ್ತು ನಿತೀಶ್ ಕುಮಾರ್ ಆಳ್ವಿಕೆಯ ಜಂಗಲ್ ರಾಜ್ನಂತಹ ವಿಷಯಗಳ ಕಡೆಗೆ ಗಮನವನ್ನ ಕಡಿಮೆ ಮಾಡಿದ್ದಾರೆ. ಹಾಗಿದ್ರೆ ಇದು ಉತ್ತಮ ತಂತ್ರದ ಭಾಗವಾಗಿರೋದಕ್ಕೆ ಸಾಧ್ಯವಿಲ್ಲ. ಯಾವುದೇ ವಿಷಯ ಒಂದು ಹಂತದ ನಂತರ ಪರಿಣಾಮಕಾರಿ ಅಂತ ಅನ್ಸೋದಿಲ್ಲ ಅಂತ ಹೆಸರು ಹೇಳೋಕೆ ಬಯಸದ ಕೆಲ ಕಾಂಗ್ರೆಸ್ ನಾಯಕರು ಹೇಳ್ತಾರೆ.
ಪ್ರತಿಯೊಂದು ವಿಷಯಕ್ಕೂ ಅದರದ್ದೇ ಆದ ಎಕ್ಸ್ಪೈರಿ ಡೇಟ್ ಇರುತ್ತೆ ಅಂತಾದ್ರೆ ಮತಗಳ್ಳತನದ ವಿಷಯ 2029ರವರೆಗೆ ಮುಂದುವರಿಯುತ್ತಾ ಇಲ್ವಾ ಅನ್ನೋದು ಬಹಳ ಮುಖ್ಯ ಪ್ರಶ್ನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.